ನೀವೇನಾದರೂ ಈ ಒಂದು ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಏನಾದರೂ ಒಂದು ದೊಡ್ಡ ಯೂಟ್ಯೂಬರ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ಅದು ಎಲ್ಲ ಇನ್ಸ್ಟ್ರೂಮೆಂಟ್ ಬೇಕು, ಇದೆಲ್ಲ ಇನ್ಸ್ಟ್ರೂಮೆಂಟ್ ಬೇಕು, ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಬೇಕು, ಅಷ್ಟೆಲ್ಲ ಸ್ಟುಡಿಯೋ ಮಾಡಬೇಕು, ಮತ್ತೆ ಅದೆಲ್ಲ ಮಾಡಬೇಕು, ಇದೆಲ್ಲ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಏನಾದರೂ ಇದ್ರೆ ಒಂದು ಯೂಟ್ಯೂಬರ್ ಆಗ್ಲಿಕ್ಕೆ ಈ ಒಂದು ನಾನು ಹೇಳ್ತಾ ಇರುವ ಒಂದು ಮುಂದೆ ಈ ಒಬ್ಬರ ಬಗ್ಗೆ ಒಂದು ಜೀವನ ಅವರು ಒಂದು ಯೂಟ್ಯೂಬಲ್ಲಿ ಒಂದು ಕಡು ಬಡತನ ಇದ್ರು ಅವರು ಒಂದು ಯೂಟ್ಯೂಬಲ್ಲಿ ಹೇಗೆ ಸಕ್ಸಸ್ ಆದರು, ಅವರ ಜೀವನದಲ್ಲಿ ಒಂದು ಟ್ರೈಪಾಡ್ ಒಂದು ಕ್ಯಾಮ್ರಾ ತಗೊಳ್ಳೋಕ್ಕೂ ಒಂದು ದುಡ್ಡು ಒಂದು ಆ ಒಂದು ಹಳ್ಳಿಯಲ್ಲಿ ಒಂದು ಇಂಟರ್ನೆಟ್ ಸಹ ಒಂದು ಕರೆಕ್ಟ್ ಆಗಿ ಬರದೇ ಇರತಕ್ಕಂಥ ಪರಿಸ್ಥಿತಿ ಇದ್ರು. ಮತ್ತೆ ಒಂದು ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಹೀಗೆ ಮೇಲೆ ಛತ್ ಮೇಲೆ ಅವರ ಒಂದು ಮನೆಯ ಮೇಲ್ಗಡೆ ಹೋಗಿ ಮೊಬೈಲನ್ನು ಹೀಗೆ ಒಂದು ಗಂಟೆಗಟ್ಟಲೆ ಹೀಗೆ ಹಿಡಿದು ಒಂದು ಮೊಬೈಲ್ ಮುಖಾಂತರ ಈ ಒಂದು ಯೂಟ್ಯೂಬ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದ ವ್ಯಕ್ತಿ ಒಂದು ಮೊಬೈಲ್ ರೀಚಾರ್ಜ್ ಮಾಡ್ಲಿಕ್ಕೆ ಕೂಡ ಒಂದು ದುಡ್ಡು ಇಲ್ಲದೆ ಇರತಕ್ಕಂತ ವ್ಯಕ್ತಿ ಇವತ್ತು ಯಾವ ರೀತಿ ಒಂದು ದೊಡ್ಡ ಒಂದು ಯೂಟ್ಯೂಬರ್ ಆಗಿ ಬೆಳೆದು ನಿಂತಿದ್ದಾನೆ. ಮತ್ತೆ ಅವನ ಒಂದು ಶ್ರಮ, ಅವನ ಒಂದು ಕಷ್ಟವನ್ನು ಹೇಗೆ ಕಷ್ಟಪಟ್ಟು ಈ ಒಂದು ಯೂಟ್ಯೂಬ್ ಚಾನಲ್ನ ಅವನು ಗ್ರೋ ಮಾಡಿ ಇವತ್ತು ಯಾವ ಸ್ಟೇಜ್ ಅಲ್ಲಿ ಇದ್ದಾನೆ, ಹೇಗಿದ್ದಾನೆ, ಅವನ ಲೈಫ್ ಸ್ಟೈಲ್ ಹೇಗಿದೆ, ಅವನ ಕಾರ್ ಕಲೆಕ್ಷನ್ ಏನಿದೆ, ಅವ್ರದ್ದು ನೆಟ್ವರ್ಕ್ ಎಷ್ಟಿದೆ, ಅದೆಲ್ಲ ನಾನು ಮುಂದೆ ನಿಮಗೆ ತೋರಿಸ್ತೀನಿ. ನಾನು ಹೇಳ್ತಾ ಇರೋದೇ ಈ ಒಂದು ಮನೋಜ್ ಡೇ ಅಂತ ಒಂದು ಕಡು ಬಡತನದ ಕುಟುಂಬದಲ್ಲಿ ಹುಟ್ಟಿ ಈ ಒಂದು ಯಾವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾನೆ, ಹೀಗೆ ಒಂದು ಮಿಲಿಯನ್ ಗಟ್ಲೆ ಒಂದು ವ್ಯೂಸ್ಗಳನ್ನು ಮತ್ತು ಮಿಲಿಯನ್ ಗಟ್ಲೆ ಸಬ್ಸ್ಕ್ರೈಬರ್ಗಳನ್ನು ಪಡೆದು ಅವನು ಒಂದು ಕಡು ಬಡತನದಲ್ಲಿ ಹೇಗೆ ಈ ಅವನ ಒಂದು ಚಾನಲ್ನ ಬಿಲ್ಡಪ್ ಮಾಡದ, ಅವನ ಒಂದು ಲೈಫ್ ಸ್ಟೋರಿ ಹೇಗೆ, ಅವನ ಈ 5 ವರ್ಷದಲ್ಲಿಯೇ ಬಹಳ ಅಂದ್ರೆ 2017-18ರಿಂದ ಅವನ ಒಂದು ಜರ್ನಿ ಯೂಟ್ಯೂಬ್ ಅಲ್ಲಿ ಸ್ಟಾರ್ಟ್ ಆಗಿ ಇವತ್ತು ಯಾವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾನೆ, ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬಂದು ಅವನ ಒಂದು ಫ್ಯಾಮಿಲಿ ಎಲ್ಲವೂ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿ, ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರೆಯಬೇಡಿ. ಹಾಗೆ ಈಗಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಮನೋಜ್ ಡೇ ಫಾಲೋವರ್ಸ್ಗಳು ಯಾರಿದ್ದೀರಾ ಅವರು ಈ ನನ್ನ ವಿಡಿಯೋನ ನೋಡಿ ಅವರಿಗೆ ಅವರ ಫ್ಯಾನ್ಸ್ಗಳು ಈ ನನ್ನ ವಿಡಿಯೋಗೆ ಲೈಕ್ ಅನ್ನು ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಲ್ಲಿ ಈ ಮನೋಜ್ ಡೇ ಬಗ್ಗೆ ನಾನು ಕೊಡ್ತಾ ಇರತಕ್ಕಂಥ ಇನ್ಫಾರ್ಮೇಶನ್ ನಲ್ಲಿ ಏನಾದರೂ ತಪ್ಪಾದ್ರೆ ಕಾಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಮತ್ತೆ ಈ ಅವ್ರ ಬಗ್ಗೆ ಏನಾದರೂ ನಿಮಗೆ ಎಕ್ಸ್ಟ್ರಾ ಏನಾದರೂ ಇನ್ಫಾರ್ಮೇಶನ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಬನ್ನಿ, ಈ ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಈ ಬಹಳ ಬಡತನದಲ್ಲಿ ಹುಟ್ಟಿ ಬೆಳೆದು ಅವನ ಒಂದು ಸಾಧನೆಯನ್ನ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಬನ್ನಿ ನೋಡೋಣ ಈ ಮನೋಜ್ ಡೇ ಬಗ್ಗೆ ಏನು ಅಂತ. ಈ ಮನೋಜ್ ಡೇ ಹುಟ್ಟಿದ್ದು 12 ಜುಲೈ 2096ರಂದು. ಹಾಗೆ ಇವರ ಜನ್ಮಸ್ಥಳ ಊರು ಬಂದು ಝರಿಯಾ ಧನ್ಬಾದ್ ಅಂತ. ಇವರು ಯೂಟ್ಯೂಬರು. ಇವರು ಯೂಟ್ಯೂಬ್ ಅನ್ನು ಸ್ಟಾರ್ಟ್ ಮಾಡಿ 2016ರಲ್ಲಿ ಇವರು ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇವರ ಜರ್ನಿನ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಎಷ್ಟು ಗರೀಬ ಪರಿಸ್ಥಿತಿ, ಇವರಿಗೆ ಮಾಡ್ಲಿಕ್ಕೆ ಟ್ರೈಪಾಡ್ ಕ್ಯಾಮ್ರಾ ಕೂಡ ಇರ್ತಿರಲ್ಲ. ಸಣ್ಣ ಈ ಮನೆಯಲ್ಲಿ ಸಣ್ಣ ಗುಡಿಸಲಿನಲ್ಲಿ ಕೂತು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಇವ್ರ ಹತ್ರ ಮೊಬೈಲ್ ಅಲ್ಲಿ ಇಂಟರ್ನೆಟ್ ಕೂಡ ಇರ್ತಿದಿಲ್ಲ. ಈಗಿನ ಕಾಲದಲ್ಲಿ ಎಷ್ಟೋ ಮಕ್ಕಳು ನಾನು ಯೂಟ್ಯೂಬ್ ವಿಡಿಯೋ ಮಾಡ್ಬೇಕು, ನನಗೆ DSLR ಕ್ಯಾಮ್ರಾ ಇಸ್ಕೊಡಿ, ನನಗೆ ಅದು ಇಸ್ಕೊಡಿ ಅಂತ ತಾಯಿ ತಂದೆ ಜೊತೆ ಬೇಡಿಕೆಯನ್ನಿಟ್ಟು ಏನಪ್ಪಾ ಅಂದ್ರೆ ತಾಯಿ ತಂದೆ ಜೊತೆ ಜಗಳ ಕಿಳಿಯೋದು ಕೂಡ ನಾವು ನೋಡಿದೀವಿ.
ಆದ್ರೆ ಈ ಒಂದು ಯೂಟ್ಯೂಬರ್ಗೆ ಒಂದು ಒಂದು ಮೊಬೈಲ್ ಅನ್ನ ರೀಚಾರ್ಜ್ ಮಾಡ್ಲಿಕ್ಕೆ ಕೂಡ ದುಡ್ಡು ಇರ್ತಿದಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಒಂದು ಮನೆಯ ಮೇಲ್ಛಾವಣಿ ಮೇಲೆ ಹೋಗಿ ಒಂದು ಗಂಟೆಗಟ್ಲೆ ಕೈಯಲ್ಲಿ ಈಗ ಮೊಬೈಲ್ ಹಿಡಿದು ಇಂಟರ್ನೆಟ್ ಬರ್ತಾ ಇರ್ಲಿಲ್ಲ. ಆ ಟೈಮಲ್ಲಿ ಹೀಗೆ ಮೊಬೈಲ್ ಅನ್ನು ಹಿಡಿದು ಈ ಒಂದು ಅಪ್ಲೋಡ್ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಇವತ್ತು ಯಾವ ಒಂದು ಲಕ್ಸರಿಯಸ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ನೋಡಿ ನೀವೇ. ಅವರೇ ಒಂದು ಫಸ್ಟ್ ಅವರ ಒಂದು ಲಾಗ್ ಚಾನಲ್ ಅಲ್ಲಿ ಅವರ ಒಂದು ಮನೆಯನ್ನ ತೋರಿಸಿ ಹೇಗೆ ಅವರ ಒಂದು ಡೀಟೇಲ್ ಅನ್ನ ಅವರು ಹೇಳ್ತಾ ಇದ್ದಾರೆ. ಒಂದು ಸಣ್ಣ ಸ್ಕೂಲ್ ಅಲ್ಲಿ ಒಂದು ITI ಅಂದ್ರೆ ಮುಂದೆ ಅವನು ಒಂದು MBA ಇಲ್ಲ BCA ಮಾಡ್ಬೇಕಂತ ಅವ್ರ ಲೈಫ್ ಅಲ್ಲಿ ಎಷ್ಟೋ ಆಸೆಗಳನ್ನ ಇಟ್ಕೊಂಡಿದ್ರು. ಆದ್ರೆ ಈ ಒಂದು ಬಡತನದ ಕಾರಣ ಅವರು ಈ ಒಂದು ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆವಾಗಿಂದ ಅವರು ಈ ಒಂದು ಯೂಟ್ಯೂಬ್ ನಲ್ಲಿ ಒಂದು ಶ್ರಮ ಪಟ್ಟು ಬಹಳಷ್ಟು ಶ್ರಮವನ್ನು ಪಟ್ಟು ಬಹಳಷ್ಟು ವಿಡಿಯೋಗಳನ್ನು ಮಾಡೋ ಮುಖಾಂತರ ಮತ್ತೆ ಈ ಯೂಟ್ಯೂಬರ್ಗಳಿಗೆ ಹೊಸ ಯೂಟ್ಯೂಬರ್ಗಳಿಗೆ ಒಂದು ಮೋಟಿವೇಶನ್ ಕೊಡೋದ್ರಿಂದ ಒಂದು ಒಳ್ಳೆ ನೋಡಿ ವಿಡಿಯೋದಲ್ಲಿ ಅವರು ಎಷ್ಟು ಒಂದು ಮನೆಯಲ್ಲಿ ಒಂದು ಲೈಟ್ ಇರಲಿಲ್ಲ ಅಂತ ಟೈಮಲ್ಲೂ ಕೂಡ ಒಂದು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಬಂದು ಅವರ ಒಂದು ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ತಾವು ವಿಡಿಯೋದ ಮುಖಾಂತರ ಎಲ್ಲರೂ ನೋಡ್ತಾ ಇದ್ದೀರಾ. ನೋಡಿ ಎಷ್ಟು ಒಂದು ಪರಿಸ್ಥಿತಿ ಬಡತನದಲ್ಲಿ ಅವರು ಇಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಹೊಸ ಯೂಟ್ಯೂಬರ್ಗಳಿಗೆ ಇವರು ಒಂದು ಸ್ಫೂರ್ತಿಯ ಸೆಲೆ ಒಂದು ಮೋಟಿವೇಶನಲ್ ಇವರಿಂದ ಒಂದು ಮೋಟಿವೇಶನಲ್ ಸಿಗುತ್ತೆ. ಎಷ್ಟೋ ಜನ ಈಗ ಒಂದು ಸ್ಮಾರ್ಟ್ ಫೋನ್ ಅನ್ನು ತಗೊಂಡು ವೆಬ್ ಸೀರೀಸ್ ನೋಡ್ತೀರಾ, ಬೇರೆಯವ್ರ ರೀಲ್ಸ್ ಅನ್ನು ನೋಡ್ತಾ ಕೊಡ್ತೀರಾ, ಮತ್ತೆ ಈ ಒಂದು ಏನೇನು ಒಂದು ವೇಸ್ಟ್ ಇರೋದನ್ನ ನೀವು ನೋಡ್ತಾ ಮೊಬೈಲ್ ಅಲ್ಲಿ ನೋಡ್ತಾ ಕೂತಿರ್ತೀರ. ಆದ್ರೆ ಇವರು ಅದನ್ನ ಒಂದು ಪಾಸಿಟಿವ್ ಆಗಿ ತಗೊಂಡು ಇಷ್ಟೆಲ್ಲ ಒಂದು ಸಾಧನೆಯನ್ನು ಮಾಡಿದ್ದಾರೆ ಯೂಟ್ಯೂಬ್ ನಲ್ಲಿ. ಇವರು ಎಷ್ಟು ಫಾಲೋವರ್ಸ್ ಇದ್ದಾರೆ ಇವರಿಗೆ ಅಂದ್ರೆ ಮಿಲಿಯನ್ ಗಟ್ಲೆ 56 ಲಕ್ಷ ಸಬ್ಸ್ಕ್ರೈಬರ್ಗಳು ಇವತ್ತಿನ ದಿವಸ ಇದ್ದಾರೆ ಇವರಿಗೆ. ಇವರ ಒಂದು ನೆಟ್ವರ್ತ್ ಎಷ್ಟಿದೆ ಅಂದ್ರೆ ಈಗ ಒಂದು 15 crores 15 ಕೋಟಿ ಇವರ ಒಂದು ನೆಟ್ವರ್ತ್ ಇದೆ. ಇವರಿಗೆ ಬೇರೆ ಯಾವ ಮನೆಯಲ್ಲಿ ಯಾವ ಒಂದು ಇನ್ಕಮ್ ಸೋರ್ಸ್ ಇರಲಿಲ್ಲ. ಇವರು ಒಂದು ದುಡ್ಡನ್ನು ಕಂಡಿದೆ ಯೂಟ್ಯೂಬ್ ನಿಂದ. ಅವರು ಎಷ್ಟೋ ಒಂದು ವಿಡಿಯೋಸ್ ಗಳಲ್ಲಿ ಹೇಳಿದ್ದಾರೆ ಅವರ ಒಂದು ಈ ಒಂದು ಬಡತನದಿಂದ ನಾನು ಬಂದಂತ ಪರಿಸ್ಥಿತಿ, ನಾನು ಬಡತನದಿಂದ ಬಂದಿದ್ದು, ಮತ್ತೆ ಹೇಗೆ ಈ ಒಂದು ಶ್ರಮ ಪಟ್ಟು ಈ ಯೂಟ್ಯೂಬ್ ನಲ್ಲಿ ಇಷ್ಟೆಲ್ಲ ಶ್ರಮ ಪಟ್ಟು ಹೇಗೆ ನಾನು ಈ ಒಂದು ಏನೇನು ಕಷ್ಟ ಅನುಭವಿಸಿದ್ದೀನಿ ಅವರೆಲ್ಲ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ನೀವು ವಿಡಿಯೋ ಮುಖಾಂತರ ನೋಡಿ.
ಬನ್ನಿ ಇವರ ಒಂದು ಮನೋಜ್ ಡೇ ಅವರ ಒಂದು ಲೈಫ್ ಸ್ಟೈಲ್ ಮತ್ತೆ ಅವರ ಪತ್ನಿ ಮತ್ತೆ ಅವರ ಫ್ಯಾಮಿಲಿ ಬಗ್ಗೆ ಮತ್ತೆ ಅವರ ಪ್ರೊಫೆಷನ್ ಬಗ್ಗೆ ಎಲ್ಲವೂ ಕೂಡ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಮನೋಜ್ ಡೇ ಅವರು ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು 2016ರಲ್ಲಿ. ಇವರು ಪರಿಸ್ಥಿತಿ ಹೇಗಿತ್ತಪ್ಪ ಅಂದ್ರೆ ಒಂದು ರೀಚಾರ್ಜ್ ಮಾಡ್ಲಿಕ್ಕೂ ಕೂಡ ಇವ್ರ ಹತ್ರ ಒಂದು ದುಡ್ಡು ಇರ್ತಿದಿಲ್ಲ. ಒಂದು ಮೊಬೈಲ್ ರೀಚಾರ್ಜ್ ಮಾಡ್ಲಿಕ್ಕೆ ಒಂದು DSLR ಕ್ಯಾಮ್ರಾ ಮತ್ತೆ ಲೈಟ್ಸ್ ಸ್ಟುಡಿಯೋ ಮಾಡ್ಲಿಕ್ಕಂತೂ ಅದು ದೂರದ ಮಾತು. ಇವ್ರ ಹತ್ರ ಒಂದು ಮೊಬೈಲ್ ಅಲ್ಲಿ ರೀಚಾರ್ಜ್ ಮಾಡ್ಲಿಕ್ಕೂ ಕೂಡ ಈ ಒಂದು ದುಡ್ಡು ಇರ್ತಿದಿಲ್ಲ. ಆ ಟೈಮಲ್ಲಿ ಇವರಿಗೆ ಒಂದು ಏನಪ್ಪಾ ಅಂದ್ರೆ ಒಂದು ದೇವರಂತೆ ಆ ಟೈಮಲ್ಲಿ ಇವರಿಗೆ ಒಂದು ಜೊತೆಯಾಗಿ ನಿಂತಿದ್ದು ಈ ಒಂದು ಜಿಯೋ ಅನ್ಲಿಮಿಟೆಡ್ ಇಂಟರ್ನೆಟ್ ಫ್ರೀ ಅಂತ ಬಂತಲ್ಲ, ಆ ಟೈಮಲ್ಲಿ ಇವರಿಗೆ ಒಂದು ಬಹಳ ದೊಡ್ಡ ಒಂದು ಹೆಲ್ಪ್ ಆಯ್ತಂತ ಅವರೇ ಈ ಒಂದು ಮಾತನ್ನು ಹೇಳಿಕೊಂಡಿದ್ದಾರೆ. ಅದರಿಂದ ಅವರು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಬಹಳ ಸಹಾಯ ಆಯಿತು. ಅದಕ್ಕೋಸ್ಕರ ನನ್ನ ಮನೆಯಲ್ಲಿ ನನ್ನ ಹಳ್ಳಿಯಲ್ಲಿ ಒಂದು ಇಂಟರ್ನೆಟ್ ಇರ್ತಾ ಇರಲಿಲ್ಲ. ಇಂಟರ್ನೆಟ್ ಮೇಲ್ಛಾವಣಿ ಮನೆಯ ಒಂದು ಛತ್ತಿನ ಮೇಲೆ ಹೋದ್ರೆ ಒಂದು ಇಂಟರ್ನೆಟ್ ಆಕ್ಸೆಸ್ ಆಗ್ತಾ ಇರ್ತಿತ್ತು. ನಾನು ಅಪ್ಲೋಡ್ ಮಾಡಬೇಕಾದ್ರೆ 1 ಗಂಟೆವರೆಗೂ ಈ ಒಂದು ಮೊಬೈಲ್ ಅನ್ನ ಹೀಗೆ ಮೇಲ್ ಹಿಡಿದು ಈ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಈಗ ಇವರ ಒಂದು ಈಗಿನ ಸ್ಥಿತಿ ನೋಡಿದ್ರೆ ಇವರು ಅಂತ ಒಂದು ಪರಿಸ್ಥಿತಿಯಿಂದ ಯೂಟ್ಯೂಬ್ ನಲ್ಲಿ ಬೆಳೆದು ಬಂದು ಈಗ ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಇವರ ಒಂದು ಯೂಟ್ಯೂಬ್ ಅಲ್ಲಿ ಯಾರೇ ಒಂದು ಹೊಸದಾಗಿ ಬಂದಿರತಕ್ಕಂತ ಯೂಟ್ಯೂಬರ್ಸ್ ಗಳಿಗೆ ಇವರ ಒಂದು ವಿಡಿಯೋ ನೋಡ್ಲಿಲ್ಲ ಅಂದ್ರೆ ಅವರು ಯೂಟ್ಯೂಬ್ ಜರ್ನಿ ಅಪೂರ್ಣವಾಗುತ್ತೆ. ಇವರು ಒಂದು ಮೋಟಿವೇಶನಲ್ ತರ ಇವರ ಒಂದು ವಿಡಿಯೋಸ್ ಗಳನ್ನ ನೋಡಿ ಇವರ ಈಗ ಒಂದು ಸದ್ಯಕ್ಕಿರ್ತಕ್ಕಂಥ ಇವರಿಗೆ ಫಾಲೋವರ್ಸ್ ಸಂಖ್ಯೆ ಅಂದ್ರೆ ಇವ್ರದ್ದು ಒಂದು 2 ಚಾನಲ್ಗಳಿದಾವೆ. ಒಂದು ಮನೋಜ್ ಡೇ ಅಂತ, ಫಸ್ಟ್ ಇವರು ಟೆಕ್ನಿಕಲ್ ಮನೋಜ್ ಅಂತ ಮಾಡಿದ್ರು. ಅದು ಬಹಳ ದಿವಸ ಸಕ್ಸಸ್ ಅನ್ನ ಕಾಣಲಿಲ್ಲ. ಅದಕ್ಕಾಗಿ ಆ ಚಾನಲ್ ಅನ್ನ ಒಂದು ಯೂಟ್ಯೂಬ್ ನಿಂದ ಡಿಲೀಟ್ ಮಾಡಿ ಮತ್ತೆ ಇವರು ಮನೋಜ್ ಡೇ ಅಂತ ಒಂದು ಚಾನಲ್ ಮಾಡಿದ್ರು. ಆ ಮನೋಜ್ ಡೇ ಚಾನಲ್ ಅಲ್ಲಿ ಇವತ್ತಿನ ದಿವಸ ಪ್ರೆಸೆಂಟ್ ಆಗಿ 56 ಲಕ್ಷ ಸಬ್ಸ್ಕ್ರೈಬರ್ಗಳಿದ್ದಾರೆ. ಹಾಗೆ ಇವರದು ಇನ್ನೊಂದು ಚಾನಲ್ ಇದೆ ಮನೋಜ್ ಡೇ ಲಾಗ್ಸ್ ಅಂತ. ಅದರಲ್ಲಿ ಅವರ ಒಂದು ಜೀವನ ಡೈಲಿ ಟು ಡೈಲಿ ಒಂದು ಜೀವನದ ಒಂದು ಲಾಗ್ಸ್ ಗಳನ್ನ ಮಾಡ್ತಾ ಹೋಗ್ತಾರೆ. ಹಾಗೆ ಒಂದು ಮನೋಜ್ ಡೇ ಚಾನಲ್ ಅಲ್ಲಿ ಒಂದು ಟೆಕ್ನಿಕಲ್ ಆಗಿ ಯೂಟ್ಯೂಬ್ಗೆ ಸಂಬಂಧಿಸಿದ ಟೆಕ್ನಿಕಲ್ ಎಲ್ಲ ಒಂದು ವಿಡಿಯೋಸ್ ಗಳನ್ನ ಮಾಡ್ತಾ ಹೋಗ್ತಾರೆ. ಇವರ ಒಂದು ಲೈಫ್ ಸ್ಟೈಲ್ ಅನ್ನ ತಾವು ವಿಡಿಯೋ ಮುಖಾಂತರ ನೋಡ್ತಾ ಹೋಗಿ. ಇವರ ಒಂದು ಕಾರ್ ಕಲೆಕ್ಷನ್ ಕೂಡ ಎಷ್ಟಿದೆ, ಇವರು ಒಂದು ತಿಂಗಳಿಗೆ ಸರಿಸುಮಾರು 15ರಿಂದ 20 ಲಕ್ಷ ರೂಪಾಯಿ ಈ ಒಂದು ಪ್ರೆಸೆಂಟ್ ಆಗಿ ಅವರು 15ರಿಂದ 20 ಲಕ್ಷ ರೂಪಾಯಿ ಅವರು ಈ ಯೂಟ್ಯೂಬ್ ನಿಂದ ಗಳಿಸ್ತಾ ಇದ್ದಾರೆ. ಅವರು ಇನ್ಫ್ಲೂಯೆನ್ಸರ್ ಕೂಡ ಪ್ರೊಫೆಷನ್ ಇಂದ, ಸೋಷಿಯಲ್ ಮೀಡಿಯಾ ಹಾಗೆ ಈ ಒಂದು ಫೇಸ್ಬುಕ್ ನಿಂದ ಕೂಡ ಅವರಿಗೆ ಒಂದು ಇನ್ಕಮ್ ಬರುತ್ತೆ. ಟೋಟಲ್ ಆಗಿ ಸೋಷಿಯಲ್ ಮೀಡಿಯಾದಿಂದ ಅವರು 15ರಿಂದ 20 ಲಕ್ಷ ರೂಪಾಯಿ ಅವರ ಈ ಒಂದು ತಿಂಗಳ ಗಳಿಕೆ ಆಗಿದೆ. ಈಗ ಅವರ ಒಂದು ನೆಟ್ವರ್ತ್ ಎಷ್ಟಿದೆ ಅಂದ್ರೆ 15 ಕೋಟಿ ರೂಪಾಯಿಗಳಷ್ಟು ಅವರು ಒಂದು ನೆಟ್ವರ್ತ್ ಇದೆ. ಹಾಗೆ ಅವರು ಅವರ ಗರ್ಲ್ಫ್ರೆಂಡ್ ಅಂದ್ರೆ ಸಣ್ಣಾಗಿದ್ದಾಗಿ ನಡೆದು ಅವರು ಪ್ರೀತಿ ಮಾಡ್ತಾ ಇರ್ತಕ್ಕಂಥ ಒಬ್ಬ ಹುಡುಗಿಯನ್ನ ಅವರು ಮೆಚ್ಚಿ ಮದುವೆ ಆದ್ರು. ಅವರ ಹೆಸರು ಜ್ಯೋತಿ ಅಂತ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಈಗ ಮೊನ್ನೆ ತಾನೇ ಅವರ ಒಂದು ಮನೆಯ ಗೃಹ ಪ್ರವೇಶ ಆಯಿತು. ಅವರು ಸುಮಾರು 5 ಕೋಟಿ ವೆಚ್ಚದಲ್ಲಿ ಒಂದು ಮನೆಯನ್ನ ಕಟ್ಟಿದ್ದಾರೆ. ಅವರ ಒಂದು ಮನೆಯ ಹೋಮ್ ಟೂರ್ ಅನ್ನ ತಾವು ನೋಡ್ತಾ ಇದ್ದೀರಾ. ಈ ಮನೆಯನ್ನ ಈ 2 ಎಕರೆ ಜಮೀನಿನಲ್ಲಿ ಈ ಒಂದು ಮನೆಯನ್ನ ಕಟ್ಟಿದ್ದಾರೆ. ಹೀಗೆ ಒಂದು ಬಡತನದಿಂದ ಬಂದಂತ ಒಂದು ಹುಡುಗ, ಬಡತನದಿಂದ ಇವ್ರ ಜರ್ನಿಯನ್ನು ಬಹಳ 20 ವರ್ಷ 15 ವರ್ಷ ಹಿಂಗೇನಿಲ್ಲ, ಜಸ್ಟ್ 2018ರಿಂದ ಇವ್ರದ್ದು ಒಂದು ಜರ್ನಿ ಯೂಟ್ಯೂಬ್ ಅಲ್ಲಿ ಜರ್ನಿ ಸ್ಟಾರ್ಟ್ ಆಗಿ ಈಗ 2024ಕ್ಕೆ ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ.
तो हाय दोस्तों, आप सबका फिर से एक नए ब्लॉग पे स्वागत है। दोस्तों आज मेरे लाइफ का सबसे बड़ा दिन एक तरह से आप मान सकते हैं। अभी यूट्यूब मैंने जब से स्टार्ट किया था, आप लोगों को मेरा बैकग्राउंड के बारे में, मेरे पास्ट के बारे में सब कुछ पता है। मैंने एक सीढ़ी के कोने से स्टार्ट किया था अपना जर्नी, फिर मेरा वो कच्चा मकान, और उसके बाद अभी आप देख सकते हो ये करोड़ों का महल। ये हमने अपने मेहनत से 7 साल मेहनत किया यूट्यूब पे। 2016 से मैं काम कर रहा हूँ, आप लोगों को पता होगा। और फाइनली ये दिन देखने को मिल रहा है जहाँ पर मैं आप लोगों को क्लियर बता रहा हूँ कि आज हमारे घर का पूजा है, गृह प्रवेश है। लेकिन आप लोगों को मैं बता दूं, अभी ग्राउंड फ्लोर पूरा रेडी हो चुका है, ऊपर फ्लोर अभी पूरा का पूरा बाकी है, अपना स्टूडियो पूरा बाकी है। तो एक होम टूर जो है पूरा आएगा फाइनल। लेकिन अभी आप लोगों का गृह प्रवेश में दिखा देता हूँ, पूरा ग्राउंड फ्लोर का टूर करवा देता हूँ, दिखा देता हूँ कैसे क्या हुआ है, कहाँ कहाँ बेडरूम है, क्या है। बाकी तुमको कैसा लग रहा है? बहुत अच्छा लग रहा है। और सबसे पहले तो आप सबको थैंक यू इतना ज़्यादा प्यार सपोर्ट करने के लिए। और ये मेरे हस्बैंड का मेहनत है और हम दोनों का ड्रीम है, ये ड्रीम हाउस हम लोग का। बस इस वीडियो से इतना ही बताएंगे कि सपने सच होते हैं। सपना देखा करो, लेकिन उसके लिए फुल डेडिकेशन के साथ मेहनत करो। जरूर आप भी इस सपने को पूरा कर सकते हैं। सब कुछ ज़िंदगी में पॉसिबल है, जो कि मैंने करके दिखाया है ये चीज़। चलिए अभी पूरे घर का आप टूर करवाते हैं, आप लोग को दिखाते कहाँ पर क्या है। सबसे पहले तो यहाँ पर देखिए पार्किंग एरिया ये हमारा, ठीक है। गेट को खोलते हैं, 2 गाड़ी रखने के लिए। ओ भाई साहब, अभी बहुत ज़्यादा इसमें ऑयल वगैरह देना पड़ेगा। तो ये देखिए पूरा पार्किंग एरिया है। यहाँ पे 2 गाड़ी मेरा रह जाएगा, टाटा हैरियर, और एक गाड़ी अभी आने वाला है। अभी इसका फेस दिखे ये बोलते गाड़ी नहीं लेना है, लेकिन बर्थडे में मेरा एक सपना है कि एक नया कार लेंगे बर्थडे में। मेरा जुलाई में बर्थडे। चलिए अब इधर से मेन एंट्रेंस, ये तो गैरेज हो गया। मेन एंट्रेंस यहाँ पे गेट शुरू होता है, ठीक है। ನಿಮ್ಮ ಹತ್ರ
ಈ ಒಂದು ನಿಮಗೆ ದೊಡ್ಡ DSLR ಕ್ಯಾಮ್ರಾ ಬೇಕು, ನನಗೆ ಸ್ಟುಡಿಯೋ ಬೇಕು, ನನಗೆ ಲ್ಯಾಪ್ಟಾಪ್ ಬೇಕು, ನನಗೆ ಎಡಿಟ್ ಮಾಡ್ಲಿಕ್ಕೆ ಅದು ಬೇಕು, ಇದು ಯಾವುದು ಕೂಡ ಇಲ್ಲ. ನಿಮ್ಮ ಹತ್ರ ಒಂದು ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ನೀವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಹತ್ರ ಟೋಟಲಿ ಒಂದು ಏನಪ್ಪ ಅಂದರೆ ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಇರಬೇಕು. ಟ್ಯಾಲೆಂಟ್ ಇದ್ದರೆ ಸಾಕು, ಯೂಟ್ಯೂಬಲ್ಲಿ ಬಹಳ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬಹುದು. ಇದರಲ್ಲಿ ಮುಖ್ಯವಾದದ್ದು ಯಾವ ಎಕ್ವಿಪ್ಮೆಂಟ್ ಇಲ್ಲ, ನಾನು ನೋಡ್ಲಿಕ್ಕೆ ಹಾಗೆ ಇದ್ದೀನಿ, ನಾನು ನೋಡ್ಲಿಕ್ಕೆ ಹೇಗಿದ್ದೀನಿ, ಅದು ಯಾವುದು ಅವಶ್ಯಕತೆ ಇಲ್ಲ. ನೀವು ಯೂಟ್ಯೂಬಲ್ಲಿ ಬೆಳಿಬೇಕಾದ್ರೆ ನಿಮ್ಮ ಹತ್ರ ಇರೋದು ಮೇನ್ ಅಂದರೆ ಒಂದು ಟ್ಯಾಲೆಂಟ್ ಇರಬೇಕು ಅಷ್ಟೇ. ನಾನು ವಿಡಿಯೋ ಕ್ವಾಲಿಟಿ ಹೀಗೆ ಬರುತ್ತೆ, ನಾನು ವಿಡಿಯೋ ಕ್ವಾಲಿಟಿ ಹಾಗೆ ಬರುತ್ತೆ, ಇದು ಯಾವುದು ಮ್ಯಾಟ್ರ್ ಆಗಲ್ಲ. ನೀವು ಫಸ್ಟು ನೀವು ನೋಡ್ಲಿಕ್ಕೆ ಹೇಗಿದ್ದೀರೋ, ನೀವು ನೋಡ್ಲಿಕ್ಕೆ ಯಾವ ಬಟ್ಟೆ ಹಾಕೋತಿರೋ, ನೀವು ನೋಡ್ಲಿಕ್ಕೆ ಏನು ಯೂಸ್ ಮಾಡ್ತಿರೋ, ಈ ಒಂದು ಮೆಂಟಾಲಿಟಿಯಿಂದ ಹೊರಗೆ ಬಂದು ನಿಮ್ಮ ಹತ್ರ ಒಂದು ಆಂಡ್ರಾಯ್ಡ್ ಮೊಬೈಲ್ ಇದೆಯಾ, ಅದರಿಂದನೇ ಈ ಒಂದು ಮಿಲಿಯನ್ ಗಟ್ಟಲೆ ವ್ಯೂಸ್ಗಳನ್ನು ಪಡೆದಿರ್ತಕ್ಕಂಥ ಉದಾಹರಣೆಗಳಿದಾವೆ. ಬಹಳಷ್ಟು ಜನ ಇವರು ಮನೋಜ್ ಡೇ ಒಬ್ಬರೇ ಯಾಕೆ, ಬಹಳಷ್ಟು ಜನ ಒಂದು ಗರೀಬ್ ಪರಿಸ್ಥಿತಿಯಲ್ಲಿ ಒಂದು ಟ್ರೈಪಾಡ್, ಒಂದು ಮೊಬೈಲ್ ಇಡ್ಲಿಕ್ಕೆ ಟ್ರೈಪಾಡ್ ಇಲ್ದಂಥ ಪರಿಸ್ಥಿತಿ ಇದ್ದವರು ಕೂಡ ಈ ಒಂದು ಯೂಟ್ಯೂಬಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಹಾಗೆ ಈಗ ಇವತ್ತಿನ ಯುವ ಜನತೆಗಳಿದ್ದಾರೆ, ಒಂದು ಮೊಬೈಲನ್ನು ಮಿಸ್ಯೂಸ್ ಮಾಡ್ತಾರೆ, ವೆಬ್ ಸಿರೀಸ್ ನೋಡ್ತಾರೆ, ಬೇರೆಯವ್ರ ರೀಲ್ಸನ್ನು, ಹೀಗೆ ಟೈಮ್ ಪಾಸನ್ನು, ಅದನ್ನೇ ಒಂದು ಪಾಸಿಟಿವ್ ಆಗಿ ತಗೊಂಡು ಅದರಿಂದ ಒಂದು ಇನ್ಕಮನ್ನು ಜನರೇಟ್ ಮಾಡಿಕೊಂಡು ಇವತ್ತಿನ ದಿವಸ ನಿಮ್ಮ ಕಣ್ಣೆದರೆ ಒಂದು ಎಕ್ಸಾಂಪಲ್ನ ಇಲ್ಲಿವರೆಗೂ ತಾವು ಈ ನೋಡಿರ್ತಕ್ಕಂಥ ಒಂದು ಎಕ್ಸಾಂಪಲ್ನ ತಾವು ನೋಡಿದಿರ. ಅದಕ್ಕಾಗಿ ನಿಮ್ಮ ಮಕ್ಕಳಿಗಾಗಿ ಮೊಬೈಲನ್ನು ಕೊಡಿ, ಆದರೆ ಅದರಿಂದ ಏನು ಯೂಸ್ ಇದೆ, ಏನಿಲ್ಲ, ಅದರಿಂದ ಪಾಸಿಟಿವ್ ಏನಿದೆ ಅದನ್ನು ಮಾತ್ರ ತಗೊಳಕ್ಕೆ ಹೇಳಿ. ಅದ್ರ ನೆಗೆಟಿವ್ ಭಾಳ ಇದೆ ಅದರಲ್ಲಿ, ಆದರೆ ಅದನ್ನೆಲ್ಲ ನೋಡ್ಲಿಕ್ಕೆ ಹೇಳಬೇಡಿ. ಹೀಗೆ ಒಂದು ಹೊಸ ಯೂಟ್ಯೂಬರ್ಗಳಿಗೆ ಈ ಒಂದು ಸ್ಫೂರ್ತಿಯ ಸೆಲೆಯಾಗಿರ್ತಕ್ಕಂಥ ಮನೋಜ್ ಜಿ ಅವರ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದಿರ, ಅವರ ಹೋಮ್ ಟೂರ್ ನೋಡಿದಿರ, ಅವರ ಪತ್ನಿಯವರು ನೋಡಿದಿರ, ಮತ್ತು ಅವರ ತಂದೆ ತಾಯಿ ಅವರ ಒಂದು ಯಾವ ಪರಿಸ್ಥಿತಿಯಿಂದ ಯಾವ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅಂತ. ಹಾಗೆ ಇಂಥ ಮನೋಜ್ ಡೇಗಳು ಬಹಳಷ್ಟು ಜನ ಇದ್ದಾರೆ. ನಾನು ನಿಮಗೆ ಕೆಲವೊಂದು ಆಯ್ದ ಒಂದು ಸ್ವಲ್ಪ ಮಟ್ಟದ ವ್ಯಕ್ತಿಗಳನ್ನು, ಅಂದರೆ ಸ್ವಲ್ಪ ಒಂದು ಆಯ್ದ ವ್ಯಕ್ತಿಗಳನ್ನು ನಾನು ನಿಮ್ಮ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಹೀಗೆ ಒಂದು ಈ इसीलिए आज नेक्स्ट डे ये एंडिंग पार्ट शूट हो रहा है। तो आप लोगों को तो सबसे पहले मैं थैंक यू, बहुत ज़्यादा दिल से थैंक यू बोलना चाहूँगा। जितना थैंक यू बोलो उतना कम है, क्योंकि आप लोगों का सपोर्ट है जिस वजह से इतना कुछ हो पाता है। और ये बहुत बड़ी बड़ी चीज़ है जो मैं अचीव कर लिया इतने कम उम्र में, वो भी सोशल मीडिया की वजह से। ठीक है, अगर मैं यूट्यूब वगैरह नहीं कर रहा होता तो शायद ही ऐसा घर में बना पाता, ऐसा गाड़ी ले पाता। तो बहुत कुछ अचीवमेंट मैंने बहुत कम उम्र में, बहुत कम समय में ही कर लिया। 2017 से मैंने यूट्यूब शुरू किया था और आज 2024 होते होते देखिए क्या नहीं है, घर भी हो गया, गाड़ी हो गया, सब कुछ हो गया, मतलब ओवरऑल सब कंप्लीट। तो आप लोगों को थैंक यू सो मच इस तरह का प्यार एंड सपोर्ट देने के लिए। बाकी अपना कमेंट करके अपना राय ज़रूर बताना। बाकी तुमको कुछ कहना है? वीडियो को ज़्यादा से ज़्यादा शेयर कीजिए और अच्छे अच्छे बेस्ट विशेष दीजिए ताकि हम लोग अपना घर अच्छे से चलाएं। एक नया शुरुआत हो गया है ना, और हम लोग का एनिवर्सरी भी है कल, तो एक नया शुरुआत नए घर के साथ। चलिए, थैंक यू सो मच इतने टाइम देने के लिए इस ब्लॉग पे। अपना लाइक कर देना, कमेंट कर देना, सब्सक्राइब कर देना। मिलते हैं नेक्स्ट वीडियो पे, तब तक के लिए जय हिंद, वंदे मातरम। ಮನೋಜ್ ಡೇ ಅವರ ಬಗ್ಗೆ ಇನ್ನೂ ಏನಾದರೂ ನಾನು ತಪ್ಪಾಗಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇವರ ಬಗ್ಗೆ ನೀವು ಏನಾದರೂ ಜಾಸ್ತಿ भाई आप अभी आगे बढ़ो, हम तुम्हारे साथ है. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ.